ಗ್ಯಾರಂಟಿ ಸ್ಕೀಮ್ಗಳಿಂದ ನಲಗೋಯ್ತಾ ರಾಜ್ಯ ಸರ್ಕಾರ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಯಾಕೆ ಮಾತು ಹೇಳ್ತಿದೀವಿ ಅಂದ್ರೆ, ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ರಾಜ್ಯದ ಎಲ್ಲ ಹೆಣ್ಣು ಮಕ್ಕಳು ನೋಡಬೇಕಾದಂತ ಸುದ್ದಿ ಇದು. ಮಹಿಳೆಯರ ರಕ್ಷಣೆ ಕುರಿತ ಮಾತುಗಳನ್ನೇ ಹಾಗಾದ್ರೆ ಸರ್ಕಾರ ಮರ್ತೋಯ್ತಾ? ಬ್ರೇಕಿಂಗ್ ನ್ಯೂಸ್. ಗ್ಯಾರಂಟಿ ಯೋಜನೆಯಲ್ಲಿ ಹೆಣ್ಮಕ್ಳಿಗೆ ಬಸ್ಸಲ್ಲಿ ಫ್ರೀ ಓಡಾಡಕ್ಕೆ 2,000 ರೂಪಾಯಿ ಗೃಹಲಕ್ಷ್ಮಿ ಕೊಡೋ ಸರ್ಕಾರ ಯಾಕೆ ಇದನ್ನು ಮರ್ತು ಬಿಟ್ರು ಅನ್ನೋ ಪ್ರಶ್ನೆ ಈಗ. ಏನಾಯ್ತು ಹಾಗಿದ್ರೆ? ಮಹಿಳಾ ಸಬಲೀಕರಣ, ಮಹಿಳೆಯರ ರಕ್ಷಣೆ ಅನ್ನುವ ಮಾತು ಎಲ್ಲಿ ಹೋಯ್ತು? ಅನುದಾನ ಖಾಲಿ ಅಂತ ಮಹಿಳಾ ಪರ ಯೋಜನೆಗೆ ಫುಲ್ ಸ್ಟಾಪ್ ಇಡೋ ಕೆಲಸ ನಡೀತಿದೆಯಾ? 3 ವರ್ಷಗಳಿಂದ ಜಾರಿಯಲ್ಲಿದ್ದ ಯೋಜನೆಗೆ ಈಗ ಎಳ್ಳು ನೀರು ಬಿಡ್ತಿದ್ದಾರೆ ರಾಜ್ಯ ಸರ್ಕಾರ ಅನ್ನೋ ಸುದ್ದಿ ಇದು. ಬೆಂಗಳೂರಿನ ಪೊಲೀಸ್ ಠಾಣೆಗಳಲ್ಲಿ ವಿಮೆನ್ ಹೆಲ್ಪ್ ಡೆಸ್ಕ್ ಅನ್ನ ಬಂದ್ ಮಾಡ್ತಿದೆ ಸರ್ಕಾರ. ಮಹಿಳಾ ಸಹಾಯ ಕೇಂದ್ರದ ಸಿಬ್ಬಂದಿ ತೆರವಿಗೆ ಸರ್ಕಾರ ಸೂಚನೆ ಕೊಟ್ಟಿದೆ. ಬಿಕಾಸ್ ಅವ್ರು ಕೊಡೋಕೆ ಸಂಬಳ ಇಲ್ಲ ಅನ್ನುವ ಕಾರಣಕ್ಕೆ ಅಂತೆ. ಹಾಗಾದ್ರೆ ವಿಮೆನ್ ಹೆಲ್ಪ್ ಡೆಸ್ಕ್ ಏನಿದು? ವಿಮೆನ್ ಹೆಲ್ಪ್ ಡೆಸ್ಕ್ ಒಂದಷ್ಟು ಮಾಹಿತಿ ನಿಮಗೆ ತೋರಿಸ್ತಾ ಇದ್ದೀವಿ ನಾವೀಗ. ಲೆಟ್ಸ್ ಗೋ. 2021 ಜನವರಿಯಲ್ಲಿ ಆರಂಭ ಆಗಿತ್ತು ವಿಮೆನ್ ಹೆಲ್ಪ್ ಡೆಸ್ಕ್. ವಿಮೆನ್ ಹೆಲ್ಪ್ ಡೆಸ್ಕ್ ಹೆಸರು ಹೇಳುತ್ತೆ, ಹೆಣ್ಣು ಮಕ್ಕಳಿಗೆ ಏನಾದರೂ ಸಹಾಯ ಬೇಕಾದ್ರೆ ಆ ಸಹಾಯ ಆ ಡೆಸ್ಕ್ ಅಲ್ಲಿ ಮಾಡ್ತಾರೆ. ಸೇಫ್ ಸಿಟಿ ಪ್ರಾಜೆಕ್ಟ್ ಅಡಿಯಲ್ಲಿ ಆರಂಭವಾಗಿದ್ದಂಥ ಒಂದು ಹೆಲ್ಪ್ ಡೆಸ್ಕ್ ಇದು. ಮಹಿಳೆಯರಿಗೆ ಕಿರಿಕಿರಿ ಆಗ್ತಿರುತ್ತೆ, ಅದನ್ನು ತಪ್ಪಿಸಬೇಕು ಅನ್ನೋ ಉದ್ದೇಶದಿಂದ ಎಕ್ಸ್ಕ್ಲೂಸಿವ್ ಆ ವಿಮೆನ್ ಹೆಲ್ಪ್ ಡೆಸ್ಕ್ ಕೆಲಸ ಮಾಡ್ತಿತ್ತು. ಪೋಕ್ಸೋ ಕಾಯ್ದೆ, ಅತ್ಯಾಚಾರ, ಲೈಂಗಿಕ ದೌರ್ಜನ್ಯ ಇದೆಲ್ಲವೂ ಕೂಡ ಆ ಹೆಲ್ಪ್ ಡೆಸ್ಕ್ಗೆ ನೇರವಾಗಿ ಹೋಗ್ತಾ ಇತ್ತು. ನೊಂದ ಮಹಿಳೆಯರಿಗೆ ಸಹಕಾರಿಯಾಗಿತ್ತು ಈ ಹೆಲ್ಪ್ ಡೆಸ್ಕ್. 3 ವರ್ಷಕ್ಕೆ ಮಾತ್ರ ಅನುದಾನ ಮೀಸಲಿಡಲಾಗಿತ್ತು ಅಂತ ಸಬೂಬು ಹೇಳ್ತಿದ್ದಾರೆ. ಆಮೇಲೆ ಹಾಗಾದ್ರೆ ಹೆಣ್ಣು ಮಕ್ಕಳಿಗೆ ಆ ಹೆಲ್ಪ್ ಡೆಸ್ಕ್ ಬೇಡವಾ? ಸಿಬ್ಬಂದಿ ಬಿಡುಗಡೆಗೆ ಪೊಲೀಸ್ ಠಾಣೆಗಳಿಗೆ ಆದೇಶ ಕೊಟ್ಟಿದ್ದಾರೆ, ಅವ್ರನ್ನ ರಿಲೀವ್ ಮಾಡಿಬಿಡಿ ಬೇಡ ಅಂತ. ಡಿಸೆಂಬರ್ 31ಕ್ಕೆ ಸಿಬ್ಬಂದಿ ಬಿಡುಗಡೆ ಮಾಡಬೇಕು ಅಂತ ಆದೇಶ ಕೊಡಲಾಗಿದೆಯಂತೆ. ನೋಡಬೇಕು ಏನು ಅಂತ. ಲೆಟ್ಸ್ ಗೋ ಲೈವ್. ನನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂರೋ ಮುಖ್ಯಸ್ಥ ಎಸ್.ಕೆ. ಮಂಜುನಾಥ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಎಸ್.ಕೆ. ಮಂಜುನಾಥ್ ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. 2 ಅರ್ಥ ಕೊಡುತ್ತೆ. ಒಂದು, ಯಾರಿಗೂ ಹೆಣ್ಮಕ್ಳಿಗೆ ಪ್ರಾಬ್ಲಮೇ ಇಲ್ಲಪ್ಪ, ಹೆಲ್ಪ್ ಡೆಸ್ಕ್ ಬೇಡಪ್ಪ, ತೆಗೆದು ಬಿಡೋಣ. ನಂಬರ್ 2, ಅವ್ರಿಗೆ ಕೊಡೋದಕ್ಕೆ ಸಂಬಳ ಇಲ್ಲ ಇಲಾಖೆಯಲ್ಲಿ ಅಥವಾ ಸರ್ಕಾರಕ್ಕೆ, ಬೇಡಪ್ಪ ತೆಗೆದು ಬಿಡೋಣ. ಏನು? ಗೋ ಹೆಡ್ ಪ್ಲೀಸ್. ಗುಡ್ ಮಾರ್ನಿಂಗ್ ಗಣೇಶ್ ನಾಗರಾಜ್. ಇದು ಸರ್ಕಾರ ಮಹಿಳಾ ಸಬಲೀಕರಣ ಇರ್ಬೋದು, ಗ್ಯಾರಂಟಿಗಳ ಮುಖಾಂತರ 2 ಯೋಜನೆ, ಶಕ್ತಿ ಮತ್ತೆ ಏನು ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ನಾವು ಮಹಿಳೆಯರಿಗೆ ಆರ್ಥಿಕವಾಗಿ ಅವರನ್ನ ಸದೃಢ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಅವರಿಗೆ ಸಹಾಯಕ್ಕಿದ್ವಿ, ಮಹಿಳಾ ಪರವಾಗಿದ್ವಿ ಅಂತಕ್ಕಂಥ ನಿಟ್ಟಿನಲ್ಲಿ ಬಡಾಯಿ ಕೊಚ್ಕೊಳ್ತಕ್ಕಂಥ ಸರ್ಕಾರ ಯಾವ ರೀತಿ ಮಹಿಳೆಯರ ಒಂದು ಉದ್ಯೋಗವನ್ನ ಕಸಿದುಕೊಳ್ತಾ ಇದ್ದಾರೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇದು. ಇದು ಕೇವಲ ಬೆಂಗಳೂರಿನ 150 ಪೊಲೀಸ್ ಠಾಣೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಮಹಿಳಾ ಸಹಾಯವಾಣಿ, ಅಂದ್ರೆ ಮಹಿಳಾ ವುಮೆನ್ಸ್ ಹೆಲ್ಪ್ ಡೆಸ್ಕ್ ಅಂತ ಏನಿದೆ. ಯಾವುದೇ ಪೊಲೀಸ್ ಠಾಣೆಗೆ ಎಂಟ್ರಿ ಕೊಟ್ಟಂತ ಸಂದರ್ಭದಲ್ಲಿ ಎಡಕ್ಕೋ ಬಲಕ್ಕೋ ಒಂದು ಟೇಬಲ್ ಇರುತ್ತೆ, ಅಲ್ಲಿ ಒಬ್ಬ ಮಹಿಳೆ ಕುತ್ಕೊಂಡಿರ್ತಾರೆ. ಮೊದಲಿಗೆ ಬರ್ತಕ್ಕಂತ ಮಹಿಳಾ ದೂರುದಾರನ ಯಾವ ರೀತಿ ನಿಮ್ಮ ಸಮಸ್ಯೆ ಏನಿದೆ ಅನ್ನೋದನ್ನ ಆಲಿಸ್ತಾರೆ. ಆದ್ರೆ ಇವತ್ತು ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ಬೆಂಗಳೂರಿನಲ್ಲಿ ಮಹಿಳೆಯರ ಸುರಕ್ಷತೆಗಾಗಿ ಏನು ನಿರ್ಭಯ ಯೋಜನೆ ಅಡಿಯಲ್ಲಿ ಒಂದು ಕಟ್ಟಡಗಳನ್ನ ಕಟ್ತಾ ಇದ್ದಾರೆ. ದುಡ್ಡಿದೆ ಕೊಡ್ತಾನೆ ಈಗ ಬರ್ತಕ್ಕಂತ ಖಂಡಿತ ಇದು 2021ರಲ್ಲಿ ಆರಂಭವಾದಂತ ಯೋಜನೆ. ಇದು ಕೇವಲ 3 ವರ್ಷಕ್ಕೆ ಮಾತ್ರ ಮೀಸಲಾಗಿತ್ತು. ಈಗ ನಿಮಗೆ ಕೊಡೋದಕ್ಕೆ ಅನುದಾನದ ಕೊರತೆ ಇದೆ. ಹಾಗಾಗಿ ಈ ಒಂದು ಸೇವೆಯನ್ನ, ನಿಮ್ಮ ಕೆಲಸವನ್ನ ಸ್ಥಗಿತಗೊಳಿಸ್ತಾ ಇದ್ದೇವೆ ಅನ್ನೋ ಒಂದು ಆದೇಶವನ್ನ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡೋದಕ್ಕೆ ಟೈಮ್ ತುಂಬಾ ಕಡಿಮೆ ಇದೆ. ಬಿಕಾಸ್ ಮೀನ್ವೈಲ್ ನಾವು ಈಗ ಅರ್ಗಜ್ಞಾನೇಂದ್ರ ಕೂಡ ಟ್ರೈ ಮಾಡ್ತಿದ್ವಿ, ಏನಾದ್ರು ಫೋನ್ ತೆಗಿತಾರ, ಬಿಕಾಸ್ ಅವರ ಕಾಲದಲ್ಲಿ ಬಂದಂತಹ ಹೆಲ್ಪ್ ಡೆಸ್ಕ್ ಇದು. ಅದ್ರ ಗೊತ್ತಿಲ್ಲ, ಎಲ್ಲ ಬಿಸಿ ಇದ್ದಾರೆ ಅನ್ಸುತ್ತೆ. ಆದರೆ ಮುಂದಿನ ಸುದ್ದಿನಲ್ಲಿ ಇದಕ್ಕೇನಾದ್ರೂ ಮಾಡಬಹುದಾ, ಮತ್ತೆ ಹೆಣ್ಮಕ್ಳಿಗೆ ಆ ಹೆಲ್ಪ್ ಡೆಸ್ಕ್ ತರೋಕೆ ಸಾಧ್ಯನಾ? ಒಂದಷ್ಟು ಪ್ರಯತ್ನ ಪಡ್ತೀವಿ, ನೋಡೋಣ ಏನೇನು ಬೆಳವಣಿಗೆ ಆಗುತ್ತೆ ಅಂತ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.